ಮಗುವಿನ ಮಾತೆಂದು ನಗುತ್ತ ಕೇಳಿ ನೀನು ಬೇಗದಿಂದಲಿ ಕಾಯೋ ಸಾಗರ ಶಯನ. ಸಣ್ಣ ಮಗು ಪ್ರಹ್ಲಾದನ ಮಾತನ್ನು ಕೇಳಿ ಪರಮಾತ್ಮ ಸ್ತಂಭದಿಂದ ಹೊರಗೆ ಬಂದ. ದೇವರ ಸ್ತಂಭದಿಂದಲೇ ಯಾಕೆ ಬರಬೇಕಿತ್ತು? ಹೇಗೆ ಬೇಕಾದರೂ ಪ್ರಕಟನ ಆಗ್ಬಹುದಿತ್ತಲ್ಲ ಪರಮಾತ್ಮ. ಬೇರೆಯವರೆಲ್ಲ ಕೈ ಕೊಟ್ಟರೆ ದೇವ್ರ ಕೈಯೇ ಇಟ್ಬಿಡ್ತಾನೆ ತಲೆ ಮೇಲೆ. ಯಾಕೆ ಅಂತಂದ್ರೆ ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೀನಿ ಅಂತ ತೋರಿಸ್ಲಿಕ್ಕೆ ಪರಮಾತ್ಮ ತನ್ನ ಅಭಯ ಹಸ್ತವನ್ನು ತೋರಿಸ್ತಾನೆ. ಅದಕ್ಕೋಸ್ಕರ ನನ್ನ ಭಕ್ತನ ಮಾತನ್ನು ಯಾವತ್ತೂ ಸುಳ್ಳು ಮಾಡಬಾರದು. ಸತ್ಯ ಮಾಡ್ತಕ್ಕಂಥದ್ದೇ ನಂದೊಂದು ವ್ರತ ಅಂತಿದೆ. ದೇವರಿಗೆ ಸುವ್ರತ ಅಂತ ಹೆಸರು. ದೇವ್ರನ್ನೇ ದೊಡ್ಡವಾಗಿ ನಂಬಲಿಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ, ಸುಮ್ಮನೆ ಹೋಮ ಮಾಡಿಸಿದೆ ಅಂತ ಬಂದರೆ ಯಾರದೋ ಪ್ರೀತಿಗಾಗಿ ಹೋಮ ಮಾಡಿಸ್ತೀನಿ, ದೇವ್ರ ಪ್ರೀತಿ ಆಗೋದು ಬೇಡ, ಇವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡಿಸ್ತೀನಿ ಅಂತ ದೇವ್ರ ಮೇಲೆ ನಂಬಿಕೆ ಇಲ್ದೇನೆ ಮಾಡಿಬಿಟ್ರು ಅಂತಂದರೆ ಪ್ರಯೋಜನ ಏನು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧ್ಯಾಯೇಂದ್ರಸಿಂಹಮುರುವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕತೇಜಸಮಗ್ರಶಕ್ತಿಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸಿ, ಪುರುಷೋತ್ತಮ ಮಾಸ ಅಂತಲೇ ಕರೆಸ್ಕೊಳ್ತಕ್ಕಂತಹ ಈ ಅಪೂರ್ವವಾದ ಪರ್ವಕಾಲ, ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಈ ಸಂದರ್ಭದಲ್ಲಿರ್ತದೆ ಅಂತ ಈ ಮಾಸ ನಿಯಾಮಕ ಪದ್ಮಿನಿ ಪುರುಷೋತ್ತಮ ಅಂತ ದೇವರ ಶ್ರೇಷ್ಠವಾದ ರೂಪದ ಅನುಸಂಧಾನವನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥದ್ದು ಬಹಳ ಪುಣ್ಯದಾಯಕವಾದ ಕಾರ್ಯ. ಅದರ ಜೊತೆಗೆ ಅದೆಲ್ಲದರ ದಾನ ಕೊಡುವಿಕೆ ಮುಂತಾದರ ಜೊತೆಗೆ ಜ್ಞಾನಯಜ್ಞನೂ ಕೂಡ ಇನ್ನೂ ಶ್ರೇಷ್ಠವಾದದ್ದು. ಅದು ಭಗವಂತನಿಗೆ ತುಂಬ ಪ್ರೀತಿಕರವಾದದ್ದು. ಯಾವುದೇ ಕಾರ್ಯ ಮಾಡಲಿ ಒಂದು ಜ್ಞಾನ ಕಾರ್ಯ ಮಾಡಿ ಆ ದ್ರವ್ಯಯಜ್ಞವನ್ನು ಸಮಾಪ್ತಿ ಮಾಡಬೇಕು ಅಂತ ಶಾಸ್ತ್ರದ ಆಂತರ್ಯ, ಕೃಷ್ಣನ ಮಾತಿನ ಒಳ ಅಭಿಪ್ರಾಯವು ಹೀಗೆ ಇದೆ. ಅದರಲ್ಲೂ ಪುರುಷೋತ್ತಮ ಮಾಸವಾದ ಅಧಿಕ ಮಾಸದಲ್ಲಿ ಭಾಗವತದ ಶ್ರವಣ ಮಾಡಬೇಕು ಅಂತಲೇ ಒಂದು ಮಾತಿದೆ. ಶ್ರೀಮದ್ ಭಾಗವತಂ ಭಕ್ತ್ಯ ಶ್ರೋತವ್ಯಂ ಪುರುಷೋತ್ತಮೆ ಅಂತ ಪುರುಷೋತ್ತಮನ ಮಾಸದಲ್ಲಿ ಭಕ್ತಿಯಿಂದ ಭಾಗವತದ ಶ್ರವಣ ಮಾಡಬೇಕು ಅಂತ ಪ್ರಸಿದ್ಧವಾದ ಮಾತು. ಆ ನಿಟ್ಟಲ್ಲಿ ಇಂದು ನಾವು ಭಾಗವತದಲ್ಲಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ಪ್ರಸಂಗ ಅಂದರೆ ಭಕ್ತರ ಅನುಗ್ರಹಕ್ಕಾಗಿ ಪರಮಾತ್ಮ ಹೇಗೆ ಅಭಿವ್ಯಕ್ತನಾಗ್ತಾನೆ ಅನ್ನೋದನ್ನು ಭಾಗವತದ 7ನೇ ಸ್ಕಂಧದಲ್ಲಿ ನಾವು ನೋಡ್ತೀವಿ. ಅದರಲ್ಲೂ ವಿಶೇಷ ಅಂತಂದರೆ ನರಸಿಂಹ ಪ್ರಾದುರ್ಭಾವ, ಭಗವಂತ ಅಭಿವ್ಯಕ್ತನಾಗಿ ಬಂದಾಗ ಹೇಗಿತ್ತು ಅನ್ನೋದನ್ನು ಶ್ರೀಪಾದರಾಜರಂತೂ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ನರಸಿಂಹ ಪ್ರಾದುರ್ಭಾವ ದಂಡಕ ಅಂತಲೇ ಒಂದು ದೀರ್ಘ ಕೃತಿಯನ್ನು ಬರೆದು ನರಸಿಂಹದೇವರ ಭಕ್ತ ಕಾರುಣ್ಯದ ಬಗ್ಗೆ ತಾವು ಸ್ತೋತ್ರ ಮಾಡ್ತಾರೆ. ಅಂಥ ನರಸಿಂಹ ತನ್ನ ಭಕ್ತನ ಅನುಗ್ರಹಕ್ಕಾಗಿ ಅವನ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತ ಪರಮಾತ್ಮ ಬಂದ. ಆ ಹಿರಣ್ಯಕಶಿಪು ಎಲ್ಲ ಕಡೆ ತೋರಿಸ್ತಾ ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ಪ್ರಭು? ಕ್ವಾಸವು ಮದನ್ಯೋ ಜಗದೀಶ್ವರ ಅಂತ. ನೀನು ನಂಬತಕ್ಕಂತಹ ದೇವರು ಎಲ್ಲೂ ಇಲ್ಲ, ನನ್ನನ್ನು ಬಿಟ್ಟು ಇನ್ಯಾವ ದೇವರಿದ್ದಾನೆ ಅಂತ ತಾನೇ ದೇವರು ಅನ್ನುವ ಭಾವದಲ್ಲಿ ಅಹಂಕಾರದ ಮಾತುಗಳನ್ನು ಆಡ್ತಾನೆ. ಆದರೆ ಪ್ರಹ್ಲಾದ ಎಲ್ಲೂ ವಿಚಲಿತನಾಗಲ್ಲ. ಆ ಪುಟ್ಟ ಮಗುವಿನ ಸ್ಥೈರ್ಯ ಎಂಥದ್ದು ಅಂತಂದರೆ, ಒಮ್ಮೆ ಅವರ ಗುರುಗಳಾದ ಶುಕ್ರಾಚಾರ್ಯರ ಮಕ್ಕಳು ಚಂಡಾಮರ್ಕರು ಆಶ್ರಮದಲ್ಲಿ ಇಲ್ಲದೆ ಇದ್ದಾಗ ಜೊತೆಗಿದ್ದ ಎಲ್ಲ ಸಾತ್ವಿಕರಾದ ದೈತ್ಯ ಬಾಲಕರನ್ನು ಕರೆದು ಪ್ರಹ್ಲಾದರಾಜರು ಉಪದೇಶ ಮಾಡ್ತಾರೆ. ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ? ದೇವರ ಸ್ಮರಣೆ ಮಾಡದೆ ಆಟ ಅಂತ ಕಳೀತಾ ಇದ್ದೀರಲ್ಲ, ಪರಮಾತ್ಮನ ನಾಮಸ್ಮರಣೆ ಮಾಡಿಯೇ ನಾವು ಸಾಧನೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ನಾವು ಬಾಲ್ಯದಲ್ಲಿ ಯಾವ ರೀತಿಯಾದ ಬೀಜವನ್ನು ಬಿತ್ತುತ್ತೇವೋ ಅದೇ ಮುಂದೆ ಬೃಹದ್ ವೃಕ್ಷವಾಗಿ ಫಲ ಕೊಡುತ್ತದೆ. ಸಣ್ಣ ವಯಸ್ಸಲ್ಲೇ ದೇವ್ರ ಚಿಂತನೆ ಮಾಡಲಿಲ್ಲ, ಇವಾಗ ಆಟಾಡೋ ವಯಸ್ಸು ಹಾಗೆ ಅಂತ ಹೇಳಿ ಸಮಯವನ್ನು ನಾವು ಕಳೆದು ಬಿಟ್ಟಿವಿ ಅಂತಂದರೆ
ಜೀವನದ ಯಾವ್ಯಾವ ಭಾಗ ಹೇಗೆ ವಿನಿಯೋಗ ಆಗ್ತದೆ ಅಂತ. 100 ವರ್ಷ ಆಯುಷ್ಯ ಇತ್ತು ಅಂತಂದರೆ ಅದರಲ್ಲಿ ಅರ್ಧ ಮಲಗಿ ಕಳೆದು ಹೋಗ್ತದೆ. ಆಮೇಲೆ ಉಳಿದ 50 ವರ್ಷದಲ್ಲಿ 20 ವರ್ಷ ಸಂಸಾರದ ಸುಖದಲ್ಲಿ ಅಂತ ಮಗ್ನನಾಗಿಬಿಡ್ತಾನೆ, ಅದರಲ್ಲಿ ಕಳೆದು ಹೋಗ್ತದೆ. ಬೇರೆಯ 20 ಆಯುಷ್ಯ ಇನ್ನೊಂದರಲ್ಲಿ ಕಳೀತದೆ. ಮತ್ತೊಂದು 10 ವರ್ಷದ ಆಯುಷ್ಯ ನರಳಾಡ್ತಾ ಹೀಗೆ ಕಳೆದು ಹೋಗುತ್ತೆ ಅಂತ ಇಡೀ ಜೀವನದ ಪ್ರಮುಖವಾದ ಘಟ್ಟ ಎಲ್ಲ ದೇವರ ಸ್ಮರಣೆ ಮಾಡದೇನೆ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ಎಷ್ಟಾಗುತ್ತೆ ಅಷ್ಟು ಭಗವನ್ನಾಮ ಸ್ಮರಣೆ ಮಾಡ್ತಾ ಇದ್ದರೆ ಕೊನೆಗಾಲದಲ್ಲೂ ಕೂಡ ಹರಿಯ ಅನುಗ್ರಹ ನಮಗಾಗ್ತದೆ ಅಂತ. ಜನ್ಮಲಾಭ ಪರಂಪುಂಸ ಮಂತೆ ನಾರಾಯಣ ಸ್ಮೃತಿ ಅಂತ ಇಡೀ ಜೀವನ ಅವನು ಹೇಗೆ ಬದುಕಿದ ಅಂತನ್ನೋದನ್ನು ಕೊನೆಗಾಲದ ದೇಹ ಬಿಡ್ತಕ್ಕಂಥ ಸಂದರ್ಭ ಏನಿದೆಯಲ್ಲ, ಜೀವನ ಯಜ್ಞದ ಅವಭೃತ, ಅದರಲ್ಲಿ ಆ ವ್ಯಕ್ತಿ ಹೇಗೆ ಪ್ರಾಣ ತ್ಯಾಗ ಮಾಡಿದ ಅನ್ನೋದರಿಂದ ಇಡೀ ಜೀವನ ಅವನು ಹೇಗೆ ಬದುಕಿದ್ದಾನೆ ಅನ್ನೋದು ತಿಳಿಯುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಬರೀ ಆಟವೇ ಆಡಿ ಕಾಲವನ್ನು ಕಳೆಯೋದು ಬೇಡ, ದೇವರ ನಾಮಸ್ಮರಣೆಯನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ಪ್ರಹ್ಲಾದರಾಜರು, ಸಣ್ಣ ಹುಡುಗ 6-7 ವರ್ಷದ ಬಾಲಕ, ಇಷ್ಟು ಹೇಳಿದರೆ ಜೊತೆಗಿದ್ದ ಮಕ್ಕಳಿಗೆಲ್ಲ ಆಶ್ಚರ್ಯ. ಅಲ್ಲ ಪ್ರಹ್ಲಾದ, ನಿನಗೆ ಹೇಗೆ ಗೊತ್ತಾಯ್ತಿದು? ಈಗ ಇಷ್ಟೆಲ್ಲ ನಮ್ಗೆ ಉಪದೇಶ ಮಾಡ್ತಾ ಇದ್ದೆ, ನೀನು ಮುಂದೆ ನಮ್ಮದು ಎಲ್ಲರದು ಒಂದೇ ವಯಸ್ಸಿದೆ, ಆದರೂ ಕೂಡ ಇಷ್ಟು ಚೆನ್ನಾಗಿ ಹೇಳ್ತಾ ಇದೆಯಲ್ಲ, ನಮಗೆ ಗೊತ್ತಿಲ್ಲದೆ ಇರೋದು ನಿನಗೆಲ್ಲ ಗೊತ್ತಿದೆಯಲ್ಲ, ಹೇಗಿದು ಅಂತ ಕೇಳಿದಾಗ ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಇದನ್ನೇ ನಾನು ಪಾಠ ಕೇಳಲಿಲ್ಲ ಯಾರ ಹತ್ರವೂ, ಆದರೆ ನಾನು ಗರ್ಭದಲ್ಲಿದ್ದಾಗ ನನ್ನ ತಾಯಿಗೆ ನಾರದರು ಉಪದೇಶ ಮಾಡಿದ ಈ ಎಲ್ಲ ಪ್ರಸಂಗಗಳನ್ನು ನಾನು ಗರ್ಭದಲ್ಲಿದ್ದಾಗಲೇ ಶ್ರವಣ ಮಾಡಿದ್ದೆ. ಅಂಥ ಮಹಾನುಭಾವರ ಅಪರೋಕ್ಷ ಜ್ಞಾನಿಗಳ ಅನುಗ್ರಹ ಆಗಿದ್ದಕ್ಕೆ ಈ ಮಾತು ಬರ್ತಾ ಇದೆ ಅಂತ ಪ್ರಹ್ಲಾದರಾಜರು ಭಾಗವತೋತ್ತಮರಾದ ನಾರದರ ಅಭಿವಂದನೆಯನ್ನು ಮಾಡ್ತಾರೆ, ಅವರನ್ನು ಸ್ಮರಣೆ ಮಾಡಿಕೊಳ್ತಾರೆ. ಹೀಗೆ ಜೊತೆಗಿದ್ದ ಬಾಲಕರಿಗೂ ಕೂಡ ಹಿತವಾದ ಉಪದೇಶವನ್ನು ಮಾಡಿದರು. ಆದರೆ ಇಂಥ ಸಾತ್ವಿಕನಾದ ಮಗನಿಗೆ ಅಂಥ ದುಷ್ಟನಾದ ತಂದೆ ದುರುಳ ಇದ್ದ, ಅವನು ಎಷ್ಟೋ ಥರದ ಹಿಂಸೆ ಎಲ್ಲ ಕೊಟ್ಟ, ಬಹಳ ಪ್ರಸಿದ್ಧವಾದ ಭಾಗಗಳದು. ಅಷ್ಟಾದ ಮೇಲೆ ಕೊನೆಗೆ ಪರಮಾತ್ಮ ಪ್ರಕಟ ಆದ. ಸ್ತಂಭಾರ್ಭಕಾಸಹ ನಡಿಂಭಾಯ ದತ್ತವರ ಗಂಭೀರನಾದರ್ಹರೇ. ದೇವರು ಆ ಸ್ತಂಭವನ್ನು ಸೀಳ್ಕೊಂಡು ಬರ್ತಾನೆ. ಇವನು ಹೊಡಿಬೇಕು, ಹೊಡೆಯೋ ಸಂದರ್ಭಕ್ಕೆ ಪರಮಾತ್ಮ ಬರಬೇಕು. ಜಗನ್ನಾಥದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ತರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತದಿ ಬಂದ್ಯೋ ಎನ್ನೊಡೆಯ, ಏನು ಕರುಣಾಳು ಭಕ್ತರ ಬಿಡೆಯ, ಮೀರಲರಿಯನೆಂದೆಂದು ಕೆಂಗಿಡಿಯ, ಆಹಾ ಭರದಿಂದುಗುಳುತ್ತಾ ಬೊಬ್ಬಿರಿದು ಬೆಂಬತ್ತಿ ಕರ್ಬೂರ ಕಶಿಪುವಿನ ಹಿಂಗುರುಳ ಪಿಡಿದ ಲಕ್ಷ್ಮೀ ನರಸಿಂಹ, ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಸಣ್ಣ ಮಗು ಪ್ರಹ್ಲಾದನ ಮಾತನ್ನು ಕೇಳಿ ಪರಮಾತ್ಮ ಸ್ತಂಭದಿಂದ ಹೊರಗೆ ಬಂದ. ದೇವರ ಸ್ತಂಭದಿಂದಲೇ ಯಾಕೆ ಬರಬೇಕಿತ್ತು? ಹೇಗೆ ಬೇಕಾದರೂ ಪ್ರಕಟನ ಆಗಬಹುದಿತ್ತಲ್ಲ ಪರಮಾತ್ಮ. ಆದರೆ ಸ್ತಂಭದಿಂದಲೇ ಬರಲಿಕ್ಕೆ ಕಾರಣ ಏನು? ಕಂಬ ಹೊಡೆದು ಬಂದು ದೇವರು ಯಾಕೆ ನಿಂತ ಭಕ್ತನ ಮುಂದೆ ಅಂತಂದರೆ, ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ಅಂತಂದರೆ ಎಲ್ಲ ಕಡೆ ಇದ್ದಾನೆ ಅಂತ ಪ್ರಹ್ಲಾದ ಅಷ್ಟೇ ಸರಳವಾಗಿ ಉತ್ತರ ಕೊಟ್ಟ. ಎಲ್ಲೂ ಉದ್ವೇಗ ಆಗ್ತಾ ಇದ್ದಿಲ್ಲ. ಕಂಬದಲ್ಲಿದ್ದಾನೇನು ಅಂದ, ಹೌದು ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂದರೆ ಕಂಬದಲ್ಲೂ ಇದ್ದಾನೆ. ಕಂಬದಲ್ಲಿದ್ದಾನೆ ಅಂದಿದ್ದಕ್ಕೆ ಅವನು ಪೆಟ್ಟು ಕೊಡ್ತಾನೆ. ಕೊಟ್ಟಾಗ ಪರಮಾತ್ಮ ಕಂಬದಿಂದಲೇ ಹೊರಗೆ ಬರಲಿಕ್ಕೆ ಕಾರಣ ಏನು ಅಂತಂದರೆ, ನನ್ನ ಭಕ್ತ ನನ್ನ ಕಂಬದೊಳಗೂ ಇದ್ದಾನೆ ಅಂತ ಹೇಳಿದ್ದಾನೆ, ಅವನ ಮಾತನ್ನು ಸತ್ಯ ಮಾಡಬೇಕು. ಅದಕ್ಕೋಸ್ಕರ ನನ್ನ ಭಕ್ತನ ಮಾತನ್ನು ಯಾವತ್ತೂ ಸುಳ್ಳು ಮಾಡಬಾರದು. ಸತ್ಯ ಮಾಡ್ತಕ್ಕಂಥದ್ದೇ ನಂದೊಂದು ವ್ರತ ಅಂತಿದೆ. ದೇವರಿಗೆ ಸುವ್ರತ ಅಂತ ಹೆಸರು. ತನ್ನ ಭಕ್ತರು ಹೇಳಿದ್ದನ್ನು ಮಾಡಲಿಕ್ಕೆ, ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಣೆ ಮಾಡಬೇಕು ಅಂತ ಕಾಯ್ತಾನೆ ಪರಮಾತ್ಮ. ಹಾಗಾಗಿ ಅವನಿಗೆ ಸುವ್ರತ ಅಂತ ಹೆಸರು. ಈ ಮಾತನ್ನು ಸತ್ಯ ಮಾಡಲಿಕ್ಕೆ ಪರಮಾತ್ಮ ಕಂಬ ಹೊಡ್ಕೊಂಡು ಹೊರಗಡೆ ಬಂದ. ಭಕ್ತರ ಭಿಡೆಯ ಮೀರಲು ಅರಿಯನೆಂದು, ಯಾವತ್ತೂ ಅವರನ್ನು ಭಕ್ತರಾಡಿದ ಮಾತನ್ನು ನಾನು ಮೀರೋದಿಲ್ಲ ಅಂತ ಪರಮಾತ್ಮ ಭಕ್ತ ಪರಾಧೀನ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಆ ಕಂಬ ಒಡೆದು ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಭಯಂಕರವಾದ ಯುದ್ಧ ಆಗ್ತದೆ. ವಿಜಯರಾಯರಂತೂ ಬೊಬ್ಬಿರಿಯೇ ವೀರ ಧ್ವನಿಯಿಂದ ತನಿಗಿಡಿ ಅಂತ ಆ ನರಸಿಂಹ ಸುಳಾದಿಯಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗಿದ್ದಾರೆ. ಜಗನ್ನಾಥದಾಸರು ಹೇಳಬೇಕಾದ್ರೂ ಹೇಳ್ತಾರೆ, ಪ್ರಳಯಾಂಬು ನಿಧಿ ಘನ ಘೋಷಾದಂತೆ ಘುಳಿ ಘೂಳಿ ಸುತಲಿ ಪ್ರದೋಷ, ಕಾಲ ತಿಳಿದು ದೈತ್ಯನಲ್ಲಿ ಅತಿರೋಷದಿಂದ ಮೇದಿನಿಗೆ ನಿರ್ದೋಷ, ಆಹಾ ಸೆಳೆ ಸೆಳೆಯುತ ಚರ್ಮ ಸುಲಿದು ಕೆನ್ನೆತ್ತರ ಓಕುಳಿಯ ನಾಡಿದೆ ದೀಶಾವಳಿಗಳೊಳಗೆ ಲಕ್ಷ್ಮೀ ನರಸಿಂಹ,
ಪಾಹಿ ಲಕ್ಷ್ಮೀ ನರಸಿಂಹ. ಪ್ರಳಯಾಂಬುನಿಧಿ ಘನಘೋಷ. ಪ್ರಳಯ ಕಾಲದಲ್ಲಿ ಬರ್ತಕ್ಕಂಥ ಏನು ಸಮುದ್ರದ ಆ ಅಲೆಗಳ ಸಪ್ಪಳ ಇರ್ತದೆ, ಮೋಡಗಳ ಆ ಶಬ್ದ ಏನಿರ್ತದೆ, ಅಂಥ ಶಬ್ದ ಅಂತೆ ಪರಮಾತ್ಮ ಹೊರಗಡೆ ಬಂದಾಗ ನನ್ನ ಭಕ್ತನಿಗೆ ಇಷ್ಟು ಹಿಂಸೆ ಮಾಡಿದ್ದಾನಲ್ಲ ಈ ದುಷ್ಟ ಅಂತ ಪರಮಾತ್ಮ ಕೋಪವನ್ನು ನಟನೆ ಮಾಡ್ತಾ ಕೋಪದಿಂದ ಹೊರಗಡೆ ಬಂದ ಅಂತ ಕೆನ್ನೆತ್ತರ ಓಕುಳಿಯನಾಡಿದ ಅವನನ್ನು ಪರಮಾತ್ಮ ಸೀಳಿ ಬಗೆದು ನೆತ್ತರಿನ ಓಕಳೆನೇ ಆಡಿಬಿಟ್ಟ, ರಕ್ತದ ಓಕಳೆ ಆಡಿದ ಪರಮಾತ್ಮ ಅಂತ ದಾಸರು ಬಹಳ ಚಂದ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಆಯಿತು, ಅವನ ಸಂಹಾರ ಆಯಿತು. ಸಂಹಾರ ಎಲ್ಲ ಆದಮೇಲೆ ಪರಮಾತ್ಮ ಕೂತ್ಕೊಂಡಿದ್ದಂತೆ. ಕೂತ್ಕೊಂಡಾಗ ಹತ್ತಿರ ಹೋಗ್ಲಿಕ್ಕೆ ಎಲ್ಲರೂ ಹೆದರಿಬಿಟ್ಟಿದ್ದಾರೆ. ಹೇಗೆ ಹೋಗ್ಬೇಕಿಂತ ಭಯಂಕರವಾದ ರೂಪ ನೋಡಿ. ಮನೆಯಲ್ಲೇ ಯಾವಾಗಾದರೂ ಮನೆ ಯಜಮಾನ ಭಾಳ ಸಿಟ್ಟಿಗೆದ್ದಿದ್ದ ಅಂತಂದರೆ ಯಾರೂ ಹತ್ತಿರ ಹೋಗೋದಿಲ್ಲ, ತಾನೇ ಸಮಾಧಾನ ಆಗಲಿ ಅಂತ ಬಿಟ್ಬಿಡ್ತಾರೆ. ಮನೆಯವರಾಗಲಿ, ಮಕ್ಕಳಾಗಲಿ, ಬಳಗದವರಾಗಲಿ. ಪರಿಸ್ಥಿತಿಯಲ್ಲಿ ಚೂರು ಏನಾದರೂ ಮಾತಾಡ್ಲಿಕ್ಕೆ ಹೋದರೆ ಮತ್ತೆ ಇನ್ನೊಂದೇನೋ ಆಗಿಬಿಡ್ತದೆ. ಸಾಮಾನ್ಯವಾದ ಸಂಸಾರದ ಗೃಹಸ್ಥರ ಪಡಿಪಾಟ್ಲು ಅಂತಂದರೆ ಹೀಗಿರ್ತದೆ. ಅಂದರೆ ಇನ್ನು ಸರ್ವೋತ್ತಮ ಪರಮಾತ್ಮ ಅಂಥವನು ಬಂದು ಇಂಥ ದುಷ್ಟನ ನಿಗ್ರಹ ಮಾಡಿದ್ದಾನೆ. ಆದರೆ ನಿಜ ಹೇಳಬೇಕು ಅಂದರೆ ದೇವರಿಗೆ ಕೋಪ ಇಲ್ಲ, ಕೋಪದ ನಟನೆ ಮಾಡಿದ ದೇವರು. ಅಂಥ ಕೋಪವನ್ನು ಅಭಿವ್ಯಕ್ತಿ ಮಾಡಿದ್ದಾನೆ ದೇವರು. ಇಂಥ ಅಭಿವ್ಯಕ್ತಿಯ ಸಂದರ್ಭದಲ್ಲಿ ಯಾವ ದೇವತೆಗಳು ಹೋಗ್ತಾ ಇಲ್ಲ ಅಂತ ಹತ್ರ, ಯಾರ್ಯಾರು ಹೋಗ್ತಾ ಇಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಯು ಕೂಡ ದೂರ ನಿಂತ್ಕೊಂಡಿದ್ಲ ಆವಾಗ. ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರನ್ನು ಕರೆದು ಬ್ರಹ್ಮದೇವರು ಹೇಳ್ತಾರೆ, ಹೋಗಪ್ಪ ಹೋಗು, ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ನರಸಿಂಹದೇವರು, ಅಂಥವರನ್ನು ನೀನು ಸಮಾಧಾನ ಮಾಡು. ತಾತ ಪ್ರಶಮಯ ಉಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ನಿಮ್ಮ ತಂದೆಯ ಬಗ್ಗೆ ಪರಮಾತ್ಮ ಕೋಪ ಮಾಡ್ಕೊಂಡಿದ್ದಾನೆ, ನಿನಗಿಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾನೆ ಅಂತ ಹೇಳಿ. ಹಾಗಾಗಿ ನರಸಿಂಹದೇವರ ಕೋಪವನ್ನು ನೀನು ಉಪಶಮನ ಮಾಡು ಅಂತ ಬ್ರಹ್ಮದೇವರು ಪ್ರಹ್ಲಾದರಾಜರಿಗೆ ಹೇಳ್ತಾರೆ. ಸರಿ ಅಂತ ಪ್ರಹ್ಲಾದರಾಜರು ಹೋಗಿ ಸಣ್ಣ ಹುಡುಗ, ಬೃಹದ್ ರೂಪ ನರಸಿಂಹದೇವರದು, ಬೃಹದಾಕಾರದ ರೂಪ, ಅಲ್ಲಿ ಕೂತ್ಕೊಂಡು ನೆಟ್ಟುಸಿರು ಬಿಡ್ತಾ ಇದ್ದ ನರಸಿಂಹ. ಅವನನ್ನು ಸಂಹಾರ ಮಾಡಿಕೊಂಡು ಕೈಯೆಲ್ಲ ಕೆಂಪಗಾಗಿದೆ, ಮುಖ ಎಲ್ಲ ನೆತ್ತರ ಓಕುಳೆಯನ್ನಾಡಿ ರಕ್ತವರ್ಣದ ಮುಖ, ಮೊದಲೇ ಸಿಂಹದ ಮುಖ ಆ ಅವತಾರದಲ್ಲಿ. ಅಂಥದ್ರೊಳಗೆ ಭಯಂಕರವಾಗಿ ಕಾಣ್ತಾ ಇದೆ. ಕಾಣೋ ಸಂದರ್ಭದಲ್ಲಿ ಪುಟ್ಟ ಹುಡುಗ ಹೋಗಿ ದೇವರ ಎರಡು ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಮಸ್ಕಾರ ಮಾಡಿತಂತೆ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ. ತನ್ನ ಪಾದದ ಮೂಲದಲ್ಲಿ ಅಂದರೆ ಪಾದದ ಬುಡಕ್ಕೆ ಬಂದು ನಮಸ್ಕಾರ ಮಾಡಿದ ಪುಟ್ಟ ಮಗುವನ್ನು ಪರಮಾತ್ಮ ಅವನ ತಲೆ ಮೇಲೆ ತನ್ನ ಕೈ ಇಟ್ಟನಂತೆ. ಅಭಯವಾದ ಕೈ. ಯಾವ ಭಕ್ತರು ನಂಬ್ಕೊಂಡು ಬರ್ತಾರೋ ಅವ್ರನ್ನ ಯಾವತ್ತಿಗೂ ಬೇರೆಯವರೆಲ್ಲ ಕೈ ಕೊಟ್ಟರೆ ದೇವ್ರ ಕೈಯೇ ಇಟ್ಬಿಡ್ತಾನೆ ತಲೆ ಮೇಲೆ. ಯಾಕೆ ಅಂತಂದರೆ ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೀನಿ ಅಂತ ತೋರಿಸ್ಲಿಕ್ಕೆ ಪರಮಾತ್ಮ ತನ್ನ ಅಭಯ ಹಸ್ತವನ್ನು ತೋರಿಸ್ತಾನೆ. ಅಂಥ ಮೃದುವಾದ ಕೈಯನ್ನು ಆ ಪುಟ್ಟ ಮಗುವಿನ ಮೇಲೆ ಇಟ್ಟನಂತೆ. ಆ ಪ್ರಹ್ಲಾದರಾಜರ ಮೇಲೆ ಇಟ್ಟಿದ್ದು ಕೂಡಲೇ ಅಪರೋಕ್ಷ ದರ್ಶನ ಆಯಿತು ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ. ಪರಮಾತ್ಮರ ಕರಸ್ಪರ್ಶದಿಂದ ಒಡನೆ ಬಿಂಬರೂಪಿಯಾದ ಅದೇ ಭಗವಂತನ ಇನ್ನೊಂದು ರೂಪದ ದರ್ಶನ ಆಯಿತು ಅವರಿಗೆ ಅಂತ ಆ ಪ್ರಹ್ಲಾದರಾಜರ ಪ್ರಸಂಗವನ್ನು ಹೇಳ್ತಾರೆ. ಆವಾಗ ಪ್ರಹ್ಲಾದರಾಜ ಸ್ತೋತ್ರ ಮಾಡೋದೇನು ಅಂತಂದರೆ, ಸ್ವಾಮಿ ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ ಮನ್ಯೇ ಧನಾಭಿಜನರೂಪ ತಪಶ್ರುತೌಜಃ ತೇಜಪ್ರಭಾವಬಲ ಪೌರುಷಬುದ್ಧಿಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ನನುಯೂಥಪಾಯ. ಪ್ರಹ್ಲಾದರಾಜರ ವಿನಯದ ಮಾತು ಎಂಥದ್ದು ಅಂತಂದರೆ, ಅವರು ಹೇಳ್ತಾರೆ, ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ. ಬ್ರಹ್ಮಾದಿ ದೇವತೆಗಳು, ಶ್ರೇಷ್ಠರಾದ ಮುನಿಗಳು, ಸಿದ್ಧಪುರುಷರು ಅವರೆಲ್ಲರೂ ಕೂಡ ಬಂದು ನಿನ್ನಲ್ಲಿ ಅನನ್ಯವಾದ ಭಕ್ತಿ ಮಾಡ್ತಾರೆ ಸ್ವಾಮಿ. ಅವರಲ್ಲಿ ಅವರು ಮಾಡಿರ್ತಕ್ಕಂತಹ ಭಕ್ತಿ ಯಾವತ್ತೂ ಚಂಚಲ ಆಗೋದಿಲ್ಲ. ಅಂಥ ದೇವಾನು ದೇವತೆಗಳಿಗಿಂತ ನಾನು ಸಾಮಾನ್ಯನಾದವನು. ಅವರ ಲೆಕ್ಕಕ್ಕೆ ನೋಡಿದ್ರೆ ನಾನು ತುಂಬ ಕನಿಷ್ಠನಾದವನು. ಅಂಥ ನನ್ನ ಮಾತಿಗೆ ನೀನು ಹೇಗೆ ಪ್ರೀತನಾಗ್ತಿ ಅಂದರೆ, ಪ್ರೀತನಾಗು ಅಂತ ಆಜ್ಞೆ ಮಾಡಲಿಲ್ಲ. ನಾನೇನೋ ತೊದಲು ನುಡಿಯ ಸ್ತೋತ್ರ ಮಾಡ್ಲಿಕ್ಕೆ ಬಂದಿದ್ದೀನಿ ನಿನ್ನ ಮುಂದೆ. ಅಂಥವರ ಮಾತಿಗೆ ವಶನಾಗ್ತಕ್ಕಂಥವ್ನು ನೀನು, ನಾನೊಬ್ಬ ಸಾಮಾನ್ಯ. ನನ್ನ ಮಾತಿಗೆ ನೀನು ಹೇಗೆ ಪ್ರೀತನಾಗ್ತಿ ಅಂತ ವಿನಯದ ಮಾತನಾಡ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ ಪ್ರಹ್ಲಾದರಾಜ, ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಃ. ದೇವ್ರ ಪ್ರೀತಿ ಆಗಬೇಕು ಅಂತಂದರೆ ಒಳ್ಳೆ ಹಣ ಇತ್ತು, ದೇವರಿಗಿಂತ ಸೇವೆ ಮಾಡಿಸ್ಬಿಡ್ತೀವಿ ಅಂತ ಧನಮದದಿಂದ ಸೇವೆ ಮಾಡಿಸ್ತಾರಲ್ಲ, ಅದನ್ನೇನು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಧನ, ಆಮೇಲೆ ಒಳ್ಳೆ
ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ದೊಡ್ಡ ಮನೆತನ, ಹಾಗಾಗಿ ದೇವರ ಅನುಗ್ರಹ ಮಾಡ್ತಾನೆ ಅಲ್ಲ. ಶರೀರ, ಸೌಂದರ್ಯ, ರೂಪ, ಆಮೇಲೆ ತಪಸ್ಸು, ವಿದ್ಯೆ, ಒಳ್ಳೆ ವರ್ಚಸ್ಸು, ಮುಖದಲ್ಲಿರ್ತಕ್ಕಂತಹ ಕಾಂತಿ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ದಾನೆ, ಒಳ್ಳೆ ವರ್ಚಸ್ಸಿದೆ ಅಂದ ಮಾತ್ರಕ್ಕೆ ಜನ ಮೆಚ್ಚಬಹುದು, ಜನಾರ್ದನ ಮೆಚ್ಚೋದಿಲ್ಲ. ಜನಾರ್ದನ ಮೆಚ್ಚಬೇಕು ಅಂತಂದರೆ ಅವ್ರು ಹೇಳ್ತಾರೆ ಭಕ್ತಿ ಪ್ರಧಾನವಾಗಿ ಮುಖ್ಯವಾಗಿ ಬೇಕು ಅಂತ ಪ್ರಹ್ಲಾದರಾಜರ ಮಾತು. ಯಾಕೆಂದರೆ ಗಜೇಂದ್ರ ಪರಮಾತ್ಮನನ್ನು ಕರೆದ ಗಜೇಂದ್ರನ ಇಲ್ಲಿ ಅವನಲ್ಲಿ ಏನಿತ್ತು ಅಂತ ಕೇಳ್ತಾರೆ ಅವರು. ಒಳ್ಳೆ ರೂಪ ಇತ್ತಾ? ಇಲ್ಲ. ಬೃಹದಾಕಾರದ ಆನೆ, ಬೃಹತ್ ಗಾತ್ರ ಅದು. ಆಮೇಲೆ ವಿದ್ಯೆ ಇತ್ತಾ? ಅದು ಏನು ವಿದ್ಯೆ ಇರ್ತದೆ ಪ್ರಾಣಿಗಳಿಗೆ? ವಿದ್ಯೆ ಇಲ್ಲ, ಏನಿಲ್ಲ. ಒಳ್ಳೆ ದೊಡ್ಡ ಸತ್ಕುಲದಲ್ಲಿ ಹುಟ್ಟಿದೆ ಅಂತಿಲ್ಲ, ಏನೂ ಇಲ್ಲ. ಆದರೆ ಆ ಆನೆ ಅಂತಸ್ಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜ ಹಸ್ತ ಆರ್ತಃ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ. ದೇವರನ್ನ ಕರಿತು ನಾರಾಯಣ, ಅಖಿಲ ಗುರು, ಭಗವನ್ ನಮಸ್ತೆ ಅಂತ ಸರೋವರದ ಒಳಗಿದ್ದ ಆನೆ ಕೊನೆಯಲ್ಲಿ ನನ್ನ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ, ಯಾವ ಶಕ್ತಿ ಇದ್ರೂ ಕೂಡ 1000 ವರ್ಷಗಳ ಕಾಲ ಇಷ್ಟು ಹೋರಾಡಿದ್ರು ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಭಕ್ತಿಯಿಂದ ಹೂವನ್ನು ಕಿತ್ತಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಏನು ಅನುಸಂಧಾನ ಮಾಡಿ ದೇವರನ್ನು ಕರೀತು. ಆವಾಗ ದೇವರು ಕೂಡಲೇ ಹೊರಟು ಬಂದ. ಮಡುವಿನೊಳಗೆ ಗಜ ಮೊರೆ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಬಂದು ಪಿಡಿದು ನಕ್ರನ ಬಾಯ್ ತರಿದು ಬಿಡಿಸುದ ಸಡಗರದಲ್ಲಿ ರಮೆ ಪೊಡವಿಯೊಡಗೂಡಿ ಬಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರೇಯ. ಮಡುವಿನೊಳಗೆ ಗಜ ಮೊರೆ ಇಟ್ಟು ಕೂಡಲೇ ಅಂಥ ಪರಮಾತ್ಮ ಬಂದ. ಆತ ಬರಲಿಕ್ಕೆ ಕಾರಣ ಏನು ಅಂತಂದರೆ ರೂಪ ಆಗಲಿ, ತಪಸ್ಸಾಗಲಿ, ವರ್ಚಸ್ಸಾಗಲಿ, ಎಂಥ ಮನೆತನದ ಆನೆ ಹುಟ್ಟಿದೆ ಅದ್ಯಾವುದೂ ನೋಡಲಿಲ್ಲ. ಆ ಎಲ್ಲ ಪಕ್ವವಾದ ಪರಿತಾಪದಿಂದ ಪಕ್ವವಾದ ಆನೆ ಭಕ್ತಿಯಿಂದ ಪರಮಾತ್ಮನ ಕರೆದಿತ್ತು. ಯಾರೂ ರಕ್ಷಣೆ ಮಾಡೋರಿಲ್ಲ ನಮ್ಮವರು ಅಂತ ಅಂದ್ಕೊಂಡು ರಕ್ಷಣೆ ಮಾಡಿದರೆ ಅದೇ ಪರಮಾತ್ಮನೇ ಮಾಡಬೇಕು ಅಂತ ಕೊನೆಯಲ್ಲಿ ಸತ್ಯವನ್ನು ಅರಿತು ಏನು ಕರೀತಲ್ಲ ಅಂಥ ಭಕ್ತಿಗೆ ಮೆಚ್ಚಿ ಬಂದವನು ನೀನು. ಇದ್ಯಾವುದು ಕೂಡ ನಿನ್ನ ಪ್ರೀತಿಗೆ ಕಾರಣ ಆಗೋದಿಲ್ಲ. ಇನ್ನೊಂದು ಮಾತು ಹೇಳ್ತಾರವರು, ವಿಪ್ರಾತ್ ದ್ವಿಷಡ್ಗುಣಯುತಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಒಬ್ಬ ಬ್ರಹ್ಮಜ್ಞಾನಿಯಲ್ಲಿ, ಒಬ್ಬ ಬ್ರಾಹ್ಮಣನಲ್ಲಿ 12 ಗುಣಗಳಿರಬೇಕು ಅಂತ ಮಹಾಭಾರತ ಹೇಳ್ತದೆ. ಜ್ಞಾನ, ಸರಿಯಾದ ಜ್ಞಾನ, ಯಥಾರ್ಥ ಜ್ಞಾನ, ಆಮೇಲೆ ಸತ್ಯ, ಎಲ್ಲಿ ನೋಡಿಕೊಂಡು ಯುಕ್ತಾಯುಕ್ತ ವಿವೇಚನೆ ಮಾಡಿಕೊಂಡು ಸತ್ಯವನ್ನು ಹೇಳ್ತಕ್ಕಂಥದ್ದು, ಆಮೇಲೆ ಇಂದ್ರಿಯ ನಿಗ್ರಹ, ಪರಮಾತ್ಮನಲ್ಲಿ ದೃಢವಾದ ಬುದ್ಧಿ, ಮಾತ್ಸರಿ ಇಲ್ಲದಿರುವಿಕೆ, ಹೊಟ್ಟೆಗಿಚ್ಚಿರಬಾರದು, ಆಮೇಲೆ ನಾಚಿಕೆ ಇರಬೇಕು, ಅಯ್ಯೋ ಇಂಥ ಕೆಟ್ಟ ಕೆಲಸ ಮಾಡ್ತೀನಲ್ಲ ಮಾಡಬಾರ್ದು ಅನ್ನೋ ನಾಚಿಕೆ, ಲಜ್ಜೆ ಇರಬೇಕು, ಆಮೇಲೆ ಸುಖ ದುಃಖಗಳನ್ನು ಸಹಿಸ್ತಕ್ಕಂತಹ ಧೈರ್ಯ ಪ್ರವೃತ್ತಿ, ಆಮೇಲೆ ಕೋಪ ಇಲ್ಲದೆ ಇರತಕ್ಕಂಥದ್ದು. ಕೋಪ ಮಾಡಬೇಕು, ಎಲ್ಲಿ ಕೋಪ ಮಾಡಿದರೆ ಕಾರ್ಯ ಆಗ್ತದೆ ಅಂತಹ ಸ್ಥಳದಲ್ಲಿ ಮಾತ್ರ ಕೋಪ ಮಾಡ್ತಕ್ಕಂಥದ್ದು. ಸುಮ್ಮನೆ ಕೋಪ ಮಾಡ್ಕೊಳ್ಳದೇ ಇರತಕ್ಕಂಥದ್ದು ಅದೊಂದು ಲಕ್ಷಣ. ಆಮೇಲೆ ದಾನ, ಯಜ್ಞ, ತಪಸ್ಸು, ಅಧ್ಯಯನ, ಇದೆಲ್ಲ 12 ಗುಣಗಳು. ಆದರೆ ಈ 12 ಗುಣಗಳನ್ನು ಸಂಪಾದಿಸಿದ ಜ್ಞಾನಿಯು ಕೂಡ ನಿನ್ನ ಪಾದಗಳನ್ನು ಸ್ಮರಣೆ ಮಾಡದೇನೆ ಇಷ್ಟೆಲ್ಲ ಗುಣಗಳಿದೆ ನನಗೆ, ಇಂಥ ಗುಣವಂತ ನಾನು ಅಂತ ಅಹಂಕಾರ ಪಟ್ಟರೆ ಯಾರೋ ಸಾಮಾನ್ಯನಾದ ಚಂಡಾಲನೇ ಅವನಿಗಿಂತ ಶ್ರೇಷ್ಠ ಅಂತ ಒಳ್ಳೆ ಕ್ರಾಂತಿಕಾರಿಯಾದ ಮಾತನ್ನಾಡ್ತಾರೆ. ಯಾಕೆ ಅಂತಂದರೆ ಪರಮಾತ್ಮನ ಪಾದದಿಂದ ವಿಮುಖನಾಗಿ ಎಂಥ ವಿದ್ಯೆ ಪಡೆದ್ರೇನು, ಎಂಥ ಕುಲದಲ್ಲಿ ಹುಟ್ಟಿದ್ರೇನು, ಎಷ್ಟು ಹಣ ಇದ್ರೇನು, ದೇವರನ್ನೇ ದೊಡ್ಡವಾಗಿ ನಂಬಲಿಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ, ಸುಮ್ಮನೆ ಹೋಮ ಮಾಡಿಸಿದೆ ಅಂತ ಬಂದರೆ ಯಾರದೋ ಪ್ರೀತಿಗಾಗಿ ಹೋಮ ಮಾಡಿಸ್ತೀನಿ, ದೇವ್ರ ಪ್ರೀತಿ ಆಗೋದು ಬೇಡ, ಇವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡಿಸ್ತೀನಿ ಅಂತ ದೇವ್ರ ಮೇಲೆ ನಂಬಿಕೆ ಇಲ್ಲದೇನೆ ಮಾಡಿಬಿಟ್ರು ಅಂತಂದರೆ ಪ್ರಯೋಜನ ಏನು? ಹಾಗಾಗಿ ನಿನ್ನನ್ನು ಪಾದದಿಂದ ಯಾರು ವಿಮುಖನಾಗಿ ಇಷ್ಟೆಲ್ಲ ಲಕ್ಷಣ ಪಡೆದಿರ್ತಾನೋ ಅವನು ನಿಜವಾಗ್ಲೂ ಅಧಮನೆ. ಇದು ಯಾವುದು ಇಲ್ಲದೆ ಹೋದರೂ ಕೂಡ ನಿನ್ನನ್ನೇ ದೃಢವಾಗಿ ನಂಬಿ ಅನನ್ಯವಾಗಿ ಭಜಿಸ್ತಾನಲ್ಲ, ಅಂಥ ಸಾಮಾನ್ಯನಾದ ಚಂಡಾಲನೇ ಅವನಿಗಿಂತಲೂ ಶ್ರೇಷ್ಠ. ಅಷ್ಟು ನಿನ್ನ ನಾಮಸ್ಮರಣೆಗೆ ಮಹತ್ವ ಇದೆ ಅಂತ ಆ ಭಗವಂತನ ವೈಶಿಷ್ಟ್ಯವನ್ನು ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರವರು, ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷಕ್ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀ. ದೇವರಿಗೆ ಯಾವುದೇ ಪೂಜೆ ಗೀಜೆ ಬೇಕಿಲ್ಲ. ಅಂದರೆ ಅವನ ಅಪೇಕ್ಷೆ ಇವನಿಂಥ ಪೂಜೆ ಮಾಡಲಿ ಅದು ಇದು ಅಂತ ದೇವರು ಬಯಸೋದೇ ಇಲ್ಲ. ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಹೇಳ್ತಿದೆ ಶಾಸ್ತ್ರಗಳು. ದೇವರಿಗೆ ಎಲ್ಲ ಬಯಸಿದೆ, ನಮ್ಮ ಪೂಜೆಯಿಂದ ಅವನಿಗೆ ಆಗಬೇಕಾದದ್ದೇನೂ ಇಲ್ಲ.
ಆದರೂ ಕೂಡ ಅವರಿಗೆ ಜ್ಞಾನಿಗಳಿಗೆ ಅನುಕೂಲವಾಗ್ತದೆ, ಪೂಜೆ ಮಾಡಿದರೆ ಅವ್ರಿಗೆ ಪುಣ್ಯ ಬರ್ತದೆ, ಅವರ ಸಾಧನೆ ಆಗ್ತದೆ ಅಂತ ಅವ್ರ ಪ್ರೀತಿಗೋಸ್ಕರ ನೀನು ಪೂಜೆ ಸ್ವೀಕಾರ ಮಾಡ್ತಿ. ಇದು ಹೇಗಿದೆ ಅಂತಂದ್ರೆ ಅವ್ರು ಹೇಳ್ತಾರೆ, ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಈಗ ಒಬ್ಬ ವ್ಯಕ್ತಿ ನೋಡಲಿಕ್ಕೆ ಚಂದ ಕಾಣಬೇಕು, ಒಳ್ಳೆ ಕಳಾವಂತನಾಗಿರಬೇಕು ನೋಡಲಿಕ್ಕೆ ಅಂತ ಎಲ್ಲಾದರೂ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಲಂಕಾರ ಮಾಡ್ಕೊಳ್ಬೇಕು ಅಂತ ಹೋಗ್ತಾನೆ. ಅಲಂಕಾರ ಮಾಡ್ಕೊಳ್ಬೇಕು ಅಂತ ಹೋದರೆ ಅವನು ಅಲಂಕಾರ ಮಾಡೋದು ಕನ್ನಡಿಗೋ ತನಗೋ? ಕನ್ನಡಿಗೆ ಮಾಡಿದರೆ ಅದು ಏನೂ ಪ್ರಯೋಜನವೇ ಇಲ್ಲ. ತನಗೆ ತಾನು ಅಲಂಕಾರ ಮಾಡಿಕೊಂಡ್ರೆ, ಬಿಂಬಕ್ಕೆ ಅಲಂಕಾರ ಮಾಡಿಕೊಂಡ್ರೆ ಪ್ರತಿಬಿಂಬ ಭಾಳ ಚೆನ್ನಾಗಿ ಕಾಣ್ತದೆ. ನೋಡುಗ ನೀವು ಕೂಡ ಅಯ್ಯೋ ಕಳಕಳಿಯಾಗಿದ್ದಾರೆ ಇವ್ರು ನೋಡಲಿಕ್ಕೆ ಅಂತ ಅನ್ಸತ್ತೆ. ಹಾಗೆ ಹೇಗೆ ಬಿಂಬಕ್ಕೆ ಅಲಂಕಾರ ಮಾಡಿಕೊಂಡು ಪ್ರತಿಬಿಂಬದಲ್ಲಿ ನೋಡಿ ಅದನ್ನು ಖುಷಿ ಪಡ್ತಾರೋ, ಜ್ಞಾನಿಗಳೆಲ್ಲ ತಾವು ಪೂಜೆ ಅಂತ ಮಾಡಿ ಸಮರ್ಪಣೆ ಮಾಡೋದು ನಿನಗೇನೆ. ಎಲ್ಲ ಜ್ಞಾನಿಗಳ ಒಳಗೆ ಬಿಂಬರೂಪಿಯಾಗಿ ವಾಸ ಮಾಡತಕ್ಕಂಥವು ನೀನು. ಹಾಗಾಗಿ ಪೂಜೆ ಮುಂತಾದವುಗಳನ್ನು ಸ್ವೀಕಾರ ಮಾಡ್ತೀಯ ಅಂತಂದರೆ ನಿನ್ನ ಸುಖಕ್ಕೋಸ್ಕರ ಅಲ್ಲ, ತನ್ನ ಭಕ್ತರ ಕ್ಷೇಮಕ್ಕೋಸ್ಕರ, ಶ್ರೇಯಸ್ಸಿಗೋಸ್ಕರ ಅಂತ ನೀನು ಸ್ವೀಕಾರ ಮಾಡ್ತಕ್ಕಂಥದ್ದು. ಅಂಥ ಕರುಣಾಶಾಲಿ, ಅವರಿಗೆ ಇದರಿಂದ ಸುಖ ಪ್ರಾಪ್ತಿ ಆಗ್ತದೆ ಅಂತ ದೇವರು ನೀನು ಇದನ್ನು ತಗೊಳ್ತೀಯಪ್ಪ ಅಂತ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ನಾನಾ ವಿಧ ಮಾತನ್ನು ಹೇಳ್ತಾರೆ. ಅವ್ರು ಹೇಳೋದು ಎಷ್ಟು ಸಲಿಗೆ ಮಾತು. ಅಂಥ ಸಂದರ್ಭದಲ್ಲಿ ದೇವರ ಜೊತೆಗೆ ಭಕ್ತನಿಗೆ ಹೇಗೆ ಸಲಿಗೆ ಇರ್ತದೆ ಅಂತಂದ್ರೆ ಅವ್ರು ಹೇಳ್ತಾರೆ, ನಾಹಂ ಬಿಭೇಮ್ಯಜಿತತೇತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಭ್ರುಕುಟೀರಭಸೋಗ್ರದಂಷ್ಟ್ರಾತ್ ಆಂತ್ರಸ್ರಜಕ್ಷತಜಕೇಸರ ಶಂಕುಕರ್ಣಾನ್ನಿರ್ಹ್ರಾದ ಭೀತ ದಿಗಿಭಾದರಿ ಭಿನ್ನಖಾಗ್ರಾತ್. ಸ್ವಾಮಿ ನರಸಿಂಹ, ನಾನೇನು ಹೆದರೋದಿಲ್ಲಪ್ಪ ಅಂತ ಹೇಳ್ತಾರೆ. ಯಾವುದಕ್ಕೆ ಹೆದರೋದಿಲ್ಲ ಅಂದರೆ ಪ್ರಹ್ಲಾದರಾಜರು ಹೇಳೋದು, ನಿನ್ನ ರೂಪ ಬಹಳ ಭಯಂಕರವಾಗಿದೆ, ಅತಿ ಭಯಾನಕಸ್ಯ, ಭಯಾನಕವಾದ ರೂಪಕ್ಕೆ ನಾನೇನು ಹೆದರೋದಿಲ್ಲ. ಒಳ್ಳೆ ಕಣ್ಣುಗಳು, ವೃವೃತ್ತ ರವಿತ್ರಿನೇತ್ರಂ ಅಂತಾರೆ ಆಚಾರ್ಯರು. ಒಳ್ಳೆ ಕಿಡಿಗಳನ್ನು ಹೊರಸೂಸ್ತಕ್ಕಂತಹ ಅಗಲವಾದ ಕಾಂತಿಭರಿತವಾದ ಕಣ್ಣಂತೆ ಅಂಥ ಕಣ್ಣುಗಳನ್ನಾಗಲಿ, ಆದರೆ ಕ್ಷಣ ಕ್ಷಣಕ್ಕೂ ಒಳಗೆ ಹೊರಗೆ ಚಾಚತಕ್ಕಂತಹ ಅಂಥ ಭಯಂಕರವಾದ ನಾಲಿಗೆ ಆಗಲಿ, ಇಂಥ ಯಾವಾಗಲೂ ಕೋಪದಲ್ಲಿ ದುಷ್ಟನ ಮೇಲಿನ ಕೋಪದಿಂದ ಗಂಟಿಕ್ಕಿದ ಹುಬ್ಬನ್ನಾಗಲಿ ಅದನ್ನು ನೋಡಿಕೊಂಡು ಆಮೇಲೆ ಹೇಳೋದು ಶಂಕುಕರ್ಣ ಅಂತ. ಶಂಕುಕರ್ಣ ಅಂತಂದರೆ ನಿಮಿರು ನಿಂತ ಕಿವಿಗಳು ಅಂತ. ಕೋಪ ಬಂದಾಗ ಸಿಂಹದ ಕಿವಿಗಳು ನಿಮಿರು ನಿಂತು ಬಿಟ್ಟಿರ್ತಾವೆ. ಹಾಗೆ ಇಂಥ ದುಷ್ಟ ನಿಗ್ರಹ ಮಾಡಲಿಕ್ಕೆ ಅಂತ ಬಂದಾಗ ಇಂಥ ಭಯಂಕರವಾದ ನಿನ್ನ ಮುಖವನ್ನು ನೋಡಿಕೊಂಡು ನಾನೇನು ಹೆದರ್ತೀನಿ ಅಂತ ಅಂದ್ಕೊಂಡ್ರೆ ನಾನೇನು ಹೆದರೋದಿಲ್ಲ ಅನ್ನತ್ತಾ ಮಗು. ನರಸಿಂಹದೇವರಿಗೆ ಆಶ್ಚರ್ಯ ಆಯಿತು. ಭಲ ಏನಪ್ಪ ಇಂಥ ಸಂದರ್ಭದೊಳಗೆ ಬಂದು ಈ ಸಣ್ಣ ಹುಡುಗ ನನ್ನ ಮುಂದೆ ನಿಂತು ಉಳಿದವರೆಲ್ಲ ಗಡಗಡಗಡ ಅಂತ ಹೆದರಿ ನಿಂತಿದ್ದಾರೆ ದೇವತೆಗಳೆಲ್ಲ. ಈ ಮಗು ಬಂದು ನಾನೇನು ನಿನ್ನ ಕಿವಿಗಳನ್ನು ನೋಡಲಿ, ನಿನ್ನ ಮುಖ ನೋಡಲಿ, ನಿನ್ನ ನಿಟ್ಟುಸಿರು ಬಿಡ್ತಕ್ಕಂತಹ ಮೂಗನ್ನು ನೋಡಲಿ, ನಾಲಿಗೆ ಹೊರಗೆ ಹಾಕೋದನ್ನು ನೋಡಿ ನಾನೇನು ಹೆದರ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ ನರಸಿಂಹ ಆಶ್ಚರ್ಯಪಟ್ಟರೆ, ಪ್ರಹ್ಲಾದರಾಜರು ಹೇಳೋದೇನು ಅಂದರೆ, ಹೆದರ್ತೀನಿ ನಾನು. ಯಾವುದಕ್ಕೆ ಅಂದರೆ ನಿನ್ನ ರೂಪಕ್ಕಲ್ಲ ಸ್ವಾಮಿ, ಸಂಸಾರಕ್ಕೆ ಹೆದರ್ತೀನಿ ಅಂತ ಹೇಳ್ತಾರವ್ರು. ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ ಬದ್ಧ ಸ್ವಕರ್ಮಭಿ ಉಷತ್ತಮ ತೇಂಘ್ರಿಮೂಲಂ ಭೀತಾಪವರ್ಗಮರಣಂ ಸಮೀಯಾಂ ಕದಾನು. ಸ್ವಾಮಿ, ಈ ಸಂಸಾರ ಚಕ್ರದೊಳಗೆ ಯಾವಾಗಲೂ ಹುಟ್ಟಬೇಕು, ಮತ್ತೆ ಸಾಯಬೇಕು, ಕಷ್ಟ ಅನುಭವಿಸಬೇಕು, ಬರಬೇಕು, ಸಾಯಬೇಕು, ಬರೀ ಇದರಲ್ಲೇ ಸಿಗಾಕೊಂಡ್ಬಿಡ್ತೀನಿ. ಇಂಥ ಸಂಸಾರದ ಭಯಕ್ಕೆ ತ್ರಸ್ತಃ ಅಸ್ಮಿ, ಇದರಿಂದ ಹೆದರಿದ್ದೀನಿ ನಾನು, ನಿನ್ನ ರೂಪಕ್ಕೆ ಹೆದರಿಲ್ಲ. ನಾನು ನನ್ನದು ಎಂಬ ದುರಭಿಮಾನ ದಿಂದಲ್ಲೇ ಹೀನಾಯೋನಿ 84 ಲಕ್ಷ ಜನ್ಮಗಳೆತ್ತಿ ಬಂದೆನೋ ಸುತ್ತಿ ಸುತ್ತಿ ಏನು ಹೇಳಲಿ ಇನ್ನು ಅದರ ಸಂಗ ಬಹುಮಾನವು ಭಂಗ ಶ್ರೀನಿವಾಸನೇ ಏನು ಬೇಡಲಿ ನಿನ್ನ ಧ್ಯಾನದೊಳಿರಿಸೆನ್ನ ಶ್ರೀನಿವಾಸನೇ ಏನು ಬೇಡಲಿ ನಿನ್ನ. ನಾನು ನನ್ನದು ಅಂತ ಸಂಸಾರದೊಳಗೆ ಒಂದು ಹಂತಕ್ಕೆ ಬಂದುಬಿಡ್ತು ಅಂತಂದರೆ ಅದೇ ನಮ್ಮ ಬಂಧನಕ್ಕೆ ಕಾರಣ ಆಗುತ್ತೆ. 84 ಲಕ್ಷ ಜನ್ಮಗಳಲ್ಲಿ ಸುತ್ತಿ ಸುತ್ತಿ ಬಂದೇನು ಅಂತ ಹೇಳ್ತಾರೆ ದಾಸರು. ಅದಕ್ಕೋಸ್ಕರ ಇಂಥ ಸಂಸಾರದ
ಬಂಧನಕ್ಕೆ ನಾನು ಆ ಚಕ್ರಕ್ಕೆ ಸಿಲುಕಿ ಸಿಲುಕಿ ಸೊರಗಿ ಬಹಳ ತ್ರಸ್ತನಾಗಿ ಹೋಗಿದ್ದೇನೆ. ಇದೆಲ್ಲ ಭಯ ಹೋಗಬೇಕು ಅಂತಂದರೆ ಭೀತಾಪವರ್ಗ ಮರಣಂ ತೇ ಅಂಘ್ರಿಮೂಲಂ ಸಮಯಾಂ ಕದಾನು, ಯಾವಾಗ ತಾನೇ ಇದನ್ನೆಲ್ಲ ಪರಿಹಾರ ಮಾಡತಕ್ಕಂತಹ ನಿನ್ನ ಪಾದಕ್ಕೆ ನಾನು ಶರಣಾಗತನಾಗ್ತೀನಿ, ಯಾವಾಗ ತಾನೇ ಅದಕ್ಕೆ ಬರ್ತೀನಿ, ಅದರ ಹತ್ರ ನಿನ್ನ ಪಾದಮೂಲವನ್ನು ಹೊಂದುತ್ತೀನಿ ಅಂತ. ಹಾಗೆ ಪ್ರಹ್ಲಾದರಾಜರು ಪರಮಾತ್ಮನ ಪಾದಗಳನ್ನು ನಂಬಿಕೊಂಡ್ರೆ ಸಂಸಾರದ ಭಯ ಯಾವತ್ತಿಗೂ ಇಲ್ಲ ಅನ್ನುವ ಮಾತನ್ನು ಅವರು ಆಡ್ತಾರೆ. ಆಮೇಲೆ ಹೇಳೋದೇನು ಅಂತಂದರೆ ದೇವರಿಗೆ ಯಾವುದೇ ಥರದ ಪಕ್ಷಪಾತ ಇಲ್ಲ ಅಂತ ಹೇಳ್ತಾರೆ ಅವರು. ನೈಷಾ ಪರಾವರಮತಿರ್ ಭವತೋ ನನುಸ್ಯಾತ್ ಜಂತೋರ್ ಯಥಾತ್ಮ ಸುಹೃದೋ ಜಗತಸ್ತಥಾಪಿ ಸಂಸೇವಯ ಸುರತರೋರಿವ ತೇ ಪ್ರಸಾದ ಸೇವಾನುರೂಪ ಉದಯೋ ನಪರಾವರತ್ವಾತ್. ಪರಮಾತ್ಮನ ದೇವರ ಅನುಗ್ರಹ ಮಾಡಬೇಕು ಅಂತಂದರೆ ಇವನು ನನ್ನ ಜಾತಿಯವನೋ ಅಲ್ವೋ, ಇವನು ನಮ್ಮ ಕಡೆಯವನಲ್ವೋ, ಇವನು ನನಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತಾನೋ, ಇದ್ಯಾವುದು ದೇವರು ನೋಡೋದಿಲ್ಲ ಅಂತ. ಯಾಕೆ ಅಂತಂದರೆ ಪಕ್ಷಪಾತ ಬುದ್ಧಿ ಸಾಮಾನ್ಯ ಜನರಿಗೆ ಇರ್ತದೆ, ದೇವರಿಗೆ ಇದು ಯಾವುದೂ ಇಲ್ಲ. ವೈಷಮ್ಯ ನೈರ್ಘೃಣ್ಯ ದೋಷವಿಲ್ಲದಲೇ ಅವರ ಉಪಾಸನೆಗಳಂತೆ ಫಲವೀವಿ ಶ್ರೀನಿವಾಸ ದಯಾನಿಧೇ. ಬ್ರಹ್ಮಸೂತ್ರ ಹೇಳೋ ಮಾತು ಇದೆ, ಓಂ ವೈಷಮ್ಯ ನೈರ್ಘೃಣ್ಯೆ ನ ಸಾಪೇಕ್ಷತ್ವಾತ್ ಓಂ ಅಂತ. ದೇವರಿಗೆ ಯಾವುದೇ ಥರದ ಪಕ್ಷಪಾತ ಇರಲಿ, ದೇವತೆಗಳು ಅಂದರೆ ಪಕ್ಷಪಾತ, ದೈತ್ಯರು ಅಂತಂದರೆ ದ್ವೇಷ, ಇದ್ಯಾವುದು ಪರಮಾತ್ಮನಿಗೆ ಇಲ್ಲಂತ. ಯಾಕೆಂದ್ರೆ ಅದು ಯಾವುದರಿಂದನೂ ಅವನಿಗೆ ಆಗಬೇಕಾದ ಪ್ರಯೋಜನವೂ ಇಲ್ಲ. ಸಾತ್ವಿಕ ಕರ್ಮ ಯಾರು ಮಾಡಿದರೂ ಕೂಡ, ಅವನು ದೈತ್ಯನಾಗಿದ್ದರೂ ಕೂಡ ಪ್ರಹ್ಲಾದನಂತವರಿಗೆ, ಬಲಿ ಚಕ್ರವರ್ತಿ ಅಂಥವ್ರಿಗೆ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ತಪ್ಪು ಮಾಡಿದ ಅಂತಂದಾಗ ದೇವತೆಗಳು ಯಾವತ್ತಾದರೂ ತಪ್ಪಿ ನಡೆದ್ರು ಅಂದರೆ ಅವ್ರಿಗೆ ಶಿಕ್ಷೆ ಕೊಟ್ಟು ಪಾಠ ಕಲಿಸ್ತಾನೆ ದೇವರು. ಪಕ್ಷಪಾತ ಇತ್ತು ಅಂದರೆ ದೇವತೆಗಳಿಗೆ ಯಾವಾಗಲೂ ಒಳ್ಳೆಯದೇ ಮಾಡಬೇಕು, ಅವ್ರಿಗೆ ಕಷ್ಟವೇ ಬರಬಾರದು. ಹಾಗಲ್ಲ, ದೇವರಿಗೆ ಯಾವುದೇ ಥರದ ಪಕ್ಷಪಾತ ಇಲ್ಲ. ಕಲ್ಪವೃಕ್ಷ ಇದ್ದ ಹಾಗೆ ನಿನ್ನ ಸೇವೆಯೇ ಕಲ್ಪವೃಕ್ಷ ಹೇಗೆ ಕೇಳಿದ್ದನ್ನು ಕೊಟ್ಟು ಅನುಗ್ರಹ ಮಾಡ್ತದಲ್ಲ, ನಿನ್ನನ್ನೇ ಗಟ್ಟಿಯಾಗಿ ನಾವು ನಂಬಿದರೆ ಈ ಭಕ್ತನ ಯೋಗ್ಯತೆ ಉತ್ಕೃಷ್ಟವಾಗಿದೆ, ನಾನು ಮಾಡಿದ ಉಪಕಾರದ ಸ್ಮರಣೆ ಇವನಿಗಿದೆ ಅಂತ ಅಂದ್ಕೊಂಡು ನೀನು ಅನುಗ್ರಹ ಮಾಡ್ತೀವಿ ಸ್ವಾಮಿ, ಪಕ್ಷಪಾತದಿಂದ ನಿನಗೆ ಆಗಬೇಕಾದದ್ದೇನೂ ಇಲ್ಲ ಅಂತ ದೇವರಿಗೆ ವೈಷಮ್ಯ ನೈರ್ಘಣ್ಯಗಳಿಲ್ಲ ಅಂತ ಹೇಳ್ತಾರವರು. ಇಂಥ ಅನೇಕ ಮಾತುಗಳನ್ನು ಪ್ರಹ್ಲಾದರಾಜ ನಿರೂಪಣೆ ಮಾಡ್ತಾ ಇಡೀ ಜಗತ್ತಿಗೆ ಅನನ್ಯ ಗತಿಯಾಗಿರ್ತಕ್ಕಂಥವು ನೀನು ಅಂತ ಪರಮಾತ್ಮನನ್ನು ನಾನಾ ವಿಧವಾದ ಶ್ಲೋಕಗಳಿಂದ, ಬಹಳ ವಿಸ್ತಾರವಾದ ಭಾಗ ಇದು, ಬಹಳ ವಿಸ್ತಾರವಾದ ಭಾಗ. ಅನೇಕ 50 ಶ್ಲೋಕಗಳಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ನಾನಾ ವಿಧವಾದ ವಿಶೇಷಣಗಳನ್ನು, ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿರ್ತಕ್ಕಂತಹ ಬ್ರಹ್ಮದೇವರಿಗೆ ನೀನು ಪ್ರೇರಕನಾದವನು, ಅಂಥ ನಿನ್ನನ್ನು ಹೇಗೆ ತಾನು ನಾವು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಅಂತ. ಎಷ್ಟು ನಿನ್ನನ್ನು ತಿಳ್ಕೊಳ್ಬೇಕು ಅಂತಂದರೂ ಕೂಡ 1000 ವದನಗಳ ಶೇಷನೂ ಕೂಡ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಮಹಿಮೆ ನಿಂದು ಅಂತ ನಾನಾ ವಿಧವಾದ ಮಹಿಮೆಗಳನ್ನು ಹೇಳ್ತಾ ಜೀವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಾರವರು. ಹೇಗೆ ಅಂತಂದರೆ ಒಂದು ಉದಾಹರಣೆಗೆ ಆ ಶ್ಲೋಕ ಅವರೇ ಹೇಳ್ತಾರೆ, ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾವಿತೃಪ್ತ. ನಾಲಿಗೆ ಇದೆ, ನಾಲಿಗೆ ಒಳ್ಳೆ ರುಚಿಕಟ್ಟಾದ ಆಹಾರ ಎಲ್ಲಿದೆ ಅಂತಂದಾಗ ಅಲ್ಲಿ ಸೆಳೆದು ಬಿಡ್ತದೆ. ಡಾಕ್ಟ್ರ್ ಹೇಳ್ತಾರೆ ಪಥ್ಯ ಮಾಡಿರಿ, ಪಥ್ಯ ಮಾಡಿದರೆ ಆರಾಮಾಗ್ತದೆ ಅಂತ ಹೇಳಿರ್ತಾರೆ. ಯಾರು ಇಲ್ದಿರೋ ಟಣ್ಣನ್ನು ತೊಗೊಂಡು ಒಂದು ಸಿಹಿಯಾದ ಜಾಮೂನು ಹಾಕ್ಕೊಂಡ್ಬಿಡ್ತಾರೆ. ಜಾಮೂನು ಹಾಕ್ಕೊಂಡ್ರೆ ಹೆಚ್ಚಾಗ್ತದೆ, ಮಧುಮೇಹ ಹೆಚ್ಚಾಗುತ್ತೆ ಅಂತ ವೈದ್ಯರು ಸೂಚಿಸಿರ್ತಾರೆ. ಆಯಿತು ಅಂತ ಕೇಳೋದು, ಯಾರಾದರೂ ಇದ್ದಾಗ ತಿಂದೇ ಇರೋದು, ಯಾರೂ ಇಲ್ಲ ಅಂದಾಗ ಹೊರಗಡೆ ಹೋಗೋದು, ಅಥವಾ ಎಲ್ಲರೂ ತೊಗೊಂಡು ಹೋಗಿ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಹಬ್ಬ ಸಮಾಧಾನ ಆಯಿತು ಅಂತ ಬರ್ತಾರೆ. ಆದರೆ ಬಂದಾಗ ಆ ನೋವು ಅನುಭವಿಸೋದು ಯಾರು? ಮತ್ತೆ ತಿಂದ ವ್ಯಕ್ತಿ. ಅವನಿಗೆ ಆ ದುಃಖ, ಅವನಿಗೆ ಆ ನೋವು. ಕಂಡೂಯನೇನ ಕರೆಯೋರಿವ ದುಃಖಂ ಅಂತ ಈ ಸಾಮಾನ್ಯ ಮೈಯಲ್ಲಿ ನವೆ ಆದಾಗ, ಏನಾದರೂ ಸ್ವಲ್ಪ ತುರಿಕೆ ಅಂತಾದಾಗ ತುರಿಸ್ಕೊಳ್ತಾರೆ, ಸವರ್ಕೊಳ್ತಾರೆ, ಮತ್ತೊಂದು ಮಾಡ್ತಾರೆ. ಆವಾಗ ಆನಂದ ಅಂತ ಅನ್ನಿಸ್ತದೆ. ಆದರೆ ಅದು ಬಿಟ್ಟು ಕೂಡಲೇ ಅಯ್ಯೋ ಯಾಕಾದರೂ ಇದು ಮಾಡ್ಕೊಳ್ಳಿಕ್ಕೆ ಹೋದೆ, ಕೈ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ತಡ್ಕೊಳ್ಬೇಕಿತ್ತು ಇದನ್ನು ಅಂತ ನೋವನ್ನು ಅನುಭವಿಸ್ಬೇಕಾದ್ರೆ ಪಶ್ಚಾತ್ತಾಪ ಪಡ್ತಾರೆ. ಹಾಗೆ ಸಂಸಾರದಲ್ಲಿ ಬಂದಾಗ ನಾನಾ ವಿಧವಾದ ಇಂದ್ರಿಯಗಳಿಗೆ ವಶನಾಗಿ, ಒಂದು ಕಡೆ ನಾಲಿಗೆ, ಒಂದು ಕಡೆ ಗುಹ್ಯಾಂಗ ಬೇರೆ ಸುಖ ಬೇಕು ಅಂತ ಬಯಸ್ತದೆ, ಮೈ ಸುಖ ಸ್ಪರ್ಶ ಬೇಕು ಅಂತ ಹೇಳ್ತದೆ, ಹೊಟ್ಟೆ ಒಳ್ಳೆ ಅನ್ನ ತಿನ್ನಬೇಕು ಅಂತ ಬಯಸ್ತದೆ, ಕಿವಿ ನಿನ್ನ ಹಾಡನ್ನು ಕೇಳಬೇಕು ಅಂತ ಬರೋದೇನಂದು ಯಾವುದ್ಯಾವುದೋ ಕ್ಷುದ್ರವಾದ ಗಾನವನ್ನೆಲ್ಲ ಆಲಿಸ್ತದೆ. ಒಗತನದಲ್ಲಿ ಸುಖವಿಲ್ಲ, ಅದನ್ನೊಲ್ಲದೆಂದರೆ ಬಿಡದಲ್ಲ ಅಂತಾರೆ ಗೋಪಾಲದಾಸರು. ಸಂಸಾರದಲ್ಲಿ ಯಾವ ಥರದ ಸುಖವೂ ಇಲ್ಲ ಅಂತ. ಸಂಸಾರದಲ್ಲಿ ಅಂದರೆ ಬಹಳ ಅರ್ಥಗರ್ಭಿತವಾದ ಅದ್ಭುತವಾದ ಕೃತಿ ಅದು. ಯಾಕೆಂದರೆ ಒಂದೊಂದು ಇಂದ್ರಿಯಗಳು ಕೂಡ ಒಂದೊಂದು ಕಡೆ ಸೆಳ್ಕೊಂಡು ಹೋಗ್ತಾವೆ. ಅದಕ್ಕೋಸ್ಕರ ಬಹುಮಂದಿ ಸವತಿಯರು ಹೇಗೆ ಒಬ್ಬನಿಗೆ ಅನೇಕ ಜನ ಹೆಂಡತಿಯರು ಒಬ್ಬೊಬ್ಬರು ಒಂದೊಂದು ಕಡೆ ಎಳ್ಕೊಂಡು ಹೋಗ್ತಿರ್ತಾರಲ್ಲ, ಅನೇಕ ಇಂದ್ರಿಯಗಳು ಕೂಡ ನಮ್ಮನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ನಿನ್ನ ಹತ್ರ ಕೇಳೋದೊಂದೇ, ಪಶ್ಯನ್ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಹಂತೇತಿ ಪಾರಮತಿ ಪೀಪೃಹಿ ಮೂಢಸತ್ವಂ.
ನಿನ್ನನ್ನು ದೃಢವಾಗಿ ನಂಬಿಕೊಂಡಿದ್ದಕ್ಕೆ ಅಯ್ಯೋ ಇವನು ಕಷ್ಟಪಡ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ನಮ್ಮ ಬಗ್ಗೆ ನೀನು ಸ್ವಲ್ಪ ಆಲೋಚನೆ ಮಾಡಿ ಕರುಣಾ ಕಟಾಕ್ಷ ಬೀರಿ ಈ ಸಂಸಾರ ಸಾಗರದಿಂದ ನನ್ನನ್ನು ದಾಟಿಸು, ನಮ್ಮವ್ರನ್ನೆಲ್ಲ ದಾಟಿಸು ಅಂತ ಆ ಪ್ರಹ್ಲಾದರಾಜರು ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ವಿಧವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊನೆಯಲ್ಲಿ ಅವ್ರು ಹೇಳ್ತಕ್ಕಂಥದ್ದೇನು ಅಂತಂದರೆ, ತತ್ವೇ ಮನೋದರ್ಶನೇ ದೃಗಪಿಸ್ತುತೌ ಚ ವಾಕ್ಕರ್ಮಣಿ ಹ್ಯಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ ಭಕ್ತಿಂ ಜನಃ ಪರಮಹಂಸಗತೌ ಲಭೇತ. ಮನಸ್ಸು ಮೊದಲು ನಿನ್ನ ಕಡೆ ನಿಲ್ಲಬೇಕು ಅಂತ. ಚಿತ್ತ ನಿನ್ನೋಳು ಮುಳುಗಾಡಲಿ, ನಿನ್ನ ಭೃತ್ಯರ ಸಂಗ ದೊರೆಯಲಿ ಹರಿಯೇ, ವೃತ್ತಿ ತತ್ವ ಯೋಗಾಭ್ಯಾಸಕ್ಕಾಗಲಿ ರಂಗ ವಿಠಲ ನಿನ್ನಯ ದಯವಾಗಲಿ, ರಂಗ ವಿಠಲ ನಿನ್ನಯ ದಯವಾಗಲಿ. ಮನಸ್ಸು ಎಲ್ಲೆಲ್ಲೂ ಹೋಗ್ತಕ್ಕಂಥದ್ದು ನಿನ್ನಲ್ಲೇ ದೃಢವಾಗಿ ಅನುರಕ್ತವಾಗಬೇಕು. ಚಿತ್ತ ನಿನ್ನೋಳು ಮುಳುಗಾಡಲಿ, ತತ್ವೇ ಮನೋ ದರ್ಶನೇ ದೃಗಪಿಸ್ತುತೌ ಚ. ಆಮೇಲೆ ಕಣ್ಣುಗಳಿದ್ದಾವೆ, ಕಣ್ಣುಗಳು ಪರಮಾತ್ಮನ ನೋಡಬೇಕು ಅಂತಲೇ ಬಯಸಬೇಕಂತೆ. ಆಮೇಲೆ ನಾಲಿಗೆ ಪರಮಾತ್ಮನನ್ನೇ ಸ್ತೋತ್ರ ಮಾಡಬೇಕು. ಗೋವಿಂದ, ಅಚ್ಯುತ, ಮುರಾರೇ, ನಾರಾಯಣ ಅಂತ ನಾನಾ ವಿಧವಾದ ನಾಮಸ್ಮರಣೆ. ನಾವು ಲೌಕಿಕದಲ್ಲಿದ್ದೀವಿ, ನಿರಂತರ ದೇವರ ನಾಮಸ್ಮರಣೆ ಮಾಡ್ತಾ ಇರಬೇಕು ಅಂತಂದ್ರೆ ನಮ್ಮ ಜೀವನದಲ್ಲೂ ಕಷ್ಟ. ಹಂಗಂತ ಅಂದ್ಕೊಂಡು ದೇವರ ನಾಮಸ್ಮರಣೆ ಬಿಡಬಾರ್ದು. ಅವಕಾಶವಾದಾಗ ಮಲಗುವಾಗಲಿ ಏಳುವಾಗಲಿ ಅಂತ ಯಾವುದೇ ಕಾರಣದಿಂದಲಾದರೂ ಮೈ ಮುರಿಬೇಕಾದರೂ ನಾರಾಯಣ ಅಂತ ಹೇಳಬೇಕು. ಖುಷಿಯಾಗಿದ್ದಾಗ ಮಕ್ಕಳಾಡಿಸುವಾಗ ಮಡದಿಯೋಳು ಅಕ್ಕರೆದೆ ನೆಲಿವಾಗ ಅಂತಾರೆ ಜಗನ್ನಾಥದಾಸರಾಯರು. ಹೀಗೆ ಅವಕಾಶವಾದಾಗಲೆಲ್ಲ ನಾರಾಯಣ ನಾಮಸ್ಮರಣೆಯನ್ನು ಮಾಡಬೇಕು. ನಿನ್ನ ಸ್ತೋತ್ರದಲ್ಲಿ ನನ್ನ ನಾಲಿಗೆ ತಲ್ಲೀನವಾಗಲಿ, ಹಸ್ತೌಚ ಕರ್ಮಸು, ನಿನ್ನ ಪೂಜೆಯಲ್ಲಿ ನನ್ನ ಕೈಗಳು ತಲ್ಲೀನವಾಗಲಿ. ರಾಜರ ಚರಿತ್ರೆಯಲ್ಲಿ ಬರ್ತದಲ್ಲ ಭಾಗವತದಲ್ಲಿ, ದೇವಸ್ಥಾನವನ್ನು ಕೂಡ ತಾವೇ ಸ್ವತಃ ಕೈಯಿಂದ ಗುಡಿಸಿ ಶುದ್ಧ ಮಾಡ್ತಾ ಇದ್ರು ಅಂತ ಅಂಬರೀಷಾದಿ ರಾಜರ ಚರಿತ್ರೆ ಹೇಳಬೇಕಾದ್ರೆ ಬರ್ತದೆ. ಹಾಗೆ ಕಿವಿಗಳು ನಿನ್ನ ಕಥೆಯನ್ನು ಕೇಳಲಿ, ಕಾಲುಗಳು ನಿನ್ನ ಕ್ಷೇತ್ರಗಳತ್ತ ನಡೀಲಿ ಅಂತ ಹೇಳಿ ಹೀಗೆ 6 ಬಗೆಯ ಸೇವೆಯನ್ನು ಮಾಡಿ ನಿನ್ನ ಅನುಗ್ರಹ ಪಡಿತಕ್ಕಂತಹ ದೊಡ್ಡ ಯೋಗ್ಯತೆಯನ್ನು ಕೊಡು ಅಂತ ಪ್ರಹ್ಲಾದರಾಜರು ಅಷ್ಟು ಭಕ್ತಿಯಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ನರಸಿಂಹದೇವರಿಗೆ ಆನಂದ ಆಗೋಯ್ತಂತೆ. ಸಾಮಾನ್ಯವಾಗಿ ಯಾರಾದರೂ ಕೋಪ ಬಂದಾಗ ಒಂದೋ ಮೌನವಾಗಿ ಇದ್ದುಬಿಡ್ತಾರೆ, ಉಪಶಮನ ಮಾಡಲಿಕ್ಕೆ ಬರದೇ ಇರತಕ್ಕಂಥವ್ರು, ತಾನೇ ಕೋಪ ಒಂದು ಹತೋಟಿಗೆ ಬರಲಿ ಅಂತ. ಆದರೆ ಇಂಥ ಸಂದರ್ಭದಲ್ಲೂ ಈ ಪುಟ್ಟ ಮಗು ನಿನ್ನ ನೋಡಿದೆ ಹೆದರಿಕೆ ಆಗಲ್ಲ, ನಿನ್ನ ರೂಪ ನೋಡಿದ್ರೆ ನನಗೇನು ಭಯ ಆಗಲ್ಲ ಅಂತ ಹೇಳಿಬಿಟ್ಟು ಸಂಸಾರ ಸಾಗರಕ್ಕೆ ನಾನು ಹೆದರ್ತೀನಿ, ಅದಕ್ಕೋಸ್ಕರ ಇಂಥ ಸಂಸಾರ ಸಾಗರವನ್ನು ದಾಟಿಸ್ತಕ್ಕಂತಹ ಭವಾಬ್ಧಿಪೋತ, ಭವ ಸಾಗರಕ್ಕೆ ದೋಣಿ ಇದ್ದಾಗಿರ್ತಕ್ಕಂಥವು ನೀನು ಅಂತ ನನ್ನ ಮೇಲೆ ಬಂದು ಮುದ್ದು ಮುದ್ದಾದ ಮಾತುಗಳಿಂದ, ಅದು ಪ್ರೌಢವಾದ ಅರ್ಥಗರ್ಭಿತವಾದ ಇಂಥ ಉತ್ಕೃಷ್ಟವಾದ ಮಾತುಗಳನ್ನು ಹೇಳಿ ಸ್ತೋತ್ರ ಮಾಡಿದ್ನಲ್ಲ ಅಂತ ಅಂದ್ಕೊಂಡು ಭಗವಂತ ಹೇಳ್ತಾನೆ, ವರಂ ವೃಣೀಶ್ವಾಭಿಮತಂ. ಪ್ರಹ್ಲಾದ, ನನಗೆ ಭಾಳ ಆನಂದವಾಗಿದೆಯೋ, ನೀನು ಹೇಳೋದನ್ನು ಕೇಳಿ ಮನಸ್ಸಿಗೆ ಭಾಳ ಸಂತೃಪ್ತಿಯಾಗಿದೆ. ಯಾರೂ ಮಾತಾಡೋದಿಲ್ಲ ಅಂದ್ಕೊಂಡೆ, ಅಂಥದ್ರೊಳಗೆ ನೀನು ಬಂದು ನನ್ನನ್ನು ಪ್ರೀತಿಗೊಳಿಸಿದ್ದಿ. ನಿನಗೇನು ಬೇಕು ಕೇಳು, ನಿನಗೇನು ಬೇಕು ಕೇಳು. ಯಾಕೆ ಅಂತಂದರೆ ನನ್ನನ್ನು ದರ್ಶನ ಮಾಡಬೇಕು ಅಂದರೆ ಬಹಳ ದುರ್ಲಭ. ಅಂಥದ್ರೊಳಗೆ ನಿನಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಬಂದಿದ್ದೀನಿ, ನಿನಗೇನು ಬೇಕು ಅದನ್ನು ಕೇಳು ಅಂತ ಪರಮಾತ್ಮ ವರ ಕೇಳಲಿಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಳೋದೇನು ಅಂತಂದರೆ, ನನಗೆ ಯಾವ ವರ ಬೇಡ ಅಂತ ಹೇಳ್ತಾರವ್ರು. ಯಾಕೆ ಅಂತಂದರೆ ಏನಾದರೂ ವರ ಕೇಳ್ತೀನಿ ಅಂತಂದರೆ ಪ್ರಲೋಭನೆಗಳನ್ನು ಒಡಬೇಡ ಸ್ವಾಮಿ, ನೀನೇನಾದರೂ ವರ ಕೊಡ್ತೀನಿ ನನಗೆ ಅಂತಂದರೆ ನಿನ್ನ ಹತ್ರ ಏನಾದರೂ ಕೇಳಬೇಕು ಅನ್ನುವ ಬಯಕೆಯನ್ನು ಬತ್ತಿಸಿಬಿಡು ನನ್ನಲ್ಲಿ. ನಾನು ಅದನ್ನು ದಯವಿಟ್ಟು ಕೇಳೋದೇ ಇಲ್ಲ. ನಾನು ಕೇಳೋದೇನು ಅಂತಂದರೆ ಅಚಲವಾದ ಭಕ್ತಿಯನ್ನು ಕೊಡಬೇಕು. ನೀನು ವರ ಕೇಳು, ನಾನು ಕೊಡ್ತೀನಿ ಅಂತಂದರೆ ಇದೊಂದು ದೊಡ್ಡ ವ್ಯಾಪಾರ ಆಗಿ ಹೋಗ್ತದೆ. ಅದಕ್ಕೋಸ್ಕರ ವ್ಯಾಪಾರೀಕರಣವನ್ನು ನಾನು ಮಾಡಲಿಕ್ಕೆ ಬಂದಿಲ್ಲ. ಕೇವಲ ನಿನ್ನ ಅನುಗ್ರಹ ಒಂದೇ ನನ್ನ ಮೇಲೆ ಇರಬೇಕು ಅನ್ನುವ ಆ ಭಕ್ತಿಭಾವದಲ್ಲಿ ನಿನ್ನ ಹತ್ರ ನಾನು ಬಂದವನು, ಜೀವನ ಪೂರ್ತಿ ನಿನ್ನನ್ನೇ ಸ್ತೋತ್ರ ಮಾಡಿರ್ತಕ್ಕಂಥವನು. ಹಾಗಾಗಿ ಅಚಲವಾದ ನಿನ್ನಲ್ಲಿ ಭಕ್ತಿಯನ್ನು ಕೊಡು, ಇಷ್ಟೆಲ್ಲ ಕ್ಷುದ್ರ ಕಾರ್ಯವನ್ನು ಮಾಡಿದ್ದಾನೆ, ನನ್ನ ತಂದೆಗೆ ಸದ್ಗತಿಯನ್ನು ಕೊಡು ಅಂತ ಭಕ್ತಿಯಿಂದ ಆ ಮಗು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು 2 ಪರಮಾತ್ಮನ ಪಾದಕಮಲಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ತಥಾಸ್ತು ಅನ್ನಂತ ಭಗವಂತ ನೀನು ಏನು ಕೇಳ್ತೀಯ ಆಗತ್ತೋ ಅಂತ ಹೇಳಿ ಅಷ್ಟು ಅನುಗ್ರಹ ಮಾಡಿ ಮುಂದೆ ಮಹಾಭಾಗವತೋತ್ತಮ ನೀನು ವಂಶದಲ್ಲಿ ಬರ್ತಾನೆ ಅಂತ ಅಷ್ಟು ಕಾರುಣ್ಯವನ್ನು ಪರಮಾತ್ಮ ತೋರಿದ್ದಾನೆ. ಹೀಗೆ ಬಹಳ ವಿಸ್ತಾರವಾದ ದೀರ್ಘವಾದ ಭಾಗ ಪ್ರಹ್ಲಾದರಾಜರು ಮಾಡಿರ್ತಕ್ಕಂಥ ನರಸಿಂಹದೇವರ ಸ್ತುತಿ. ಅಂಥ ಪುಟ್ಟ ಮಗುವಿನ ಮಾತಿಗೆ
ಪರಮಾತ್ಮ ಒಲಿದು ಬಿಟ್ಟ. ಅದಕ್ಕೆ ದಾಸರು ಹೇಳೋದು ಅದನ್ನೇ, ಮಗುವಿನ ಮಾತೆಂದು ನಗುತ್ತ ಕೇಳಿ ನೀನು ಬೇಗದಿಂದಲಿ ಕಾಯೋ ಸಾಗರ ಶಯನ, ನೀನೆ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ. ನಾವೇನು ಹೇಳಿದ್ರು ಕೂಡ ಅದು ಮಗುವಿನ ಭಾಷೆ ಇದ್ದಾಗೇನೆ, ಅದರಲ್ಲಿ ಏನಾದರೂ ತಪ್ಪಿದ್ದೇ ಇರ್ತದೆ. ಅದರ ತಪ್ಪನ್ನು ಸರಿ ಮಾಡಿಕೊಂಡು ಭಕ್ತಿ ಭಾವದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಆವಾಗ ಇವನಿಗೆ ಅನುಗ್ರಹ ಮಾಡಬೇಕು ಅನ್ನುವ ಆ ನಿಷ್ಠೆಯಿಂದ, ಆ ಅನುಗ್ರಾಹಕ ಶಕ್ತಿಯಿಂದ ಪರಮಾತ್ಮ ಬಂದು ಭಕ್ತರನ್ನು ಅನುಗ್ರಹಿಸ್ತಾನೆ ಅಂತ ಈ ಪ್ರಹ್ಲಾದರಾಜರ ಈ ಸ್ತುತಿಯ ಸಂಕ್ಷಿಪ್ತವಾದ ಸಾರವನ್ನು ನಿರೂಪಣೆ ಮಾಡ್ತಾ, ಇಂಥ ಪ್ರಹ್ಲಾದರಾಜ ಕೃತ ನರಸಿಂಹ ಸ್ತುತಿಯ ಅನುಸಂಧಾನ ಆಗಬೇಕು ಅಂತ ಈ ಸೇವೆಯನ್ನು ಮಾಡಿಸಿರ್ತಕ್ಕಂಥವರು ನಮ್ಮ ಗೋವಿಂದರಾವ್ ಪಟ್ವಾರಿಯವರು. ಅವರ ತಂದೆ ತಾಯಿಗಳು ಶ್ರೀಮತಿ ಸೀತಾಬಾಯಿ ಕಟ್ಟೇರಾವ್ ಪಟ್ವಾರಿ ಇವರ ಶ್ರೇಯಸ್ಸಿಗಾಗಿ, ಅವರ ಸ್ಮರಣಾರ್ಥವಾಗಿ ನರಸಿಂಹದೇವರ ಚಿಂತನೆ ಆಗಬೇಕು ಅಂತ, ಕಾರ್ಪರ ಲಕ್ಷ್ಮೀ ನರಸಿಂಹನ ಪ್ರೀತಿ ಆಗಲಿ ಅಂತ ಇಂಥ ಸೇವೆಯನ್ನು ಗೋವಿಂದರಾಯರು ಮಾಡಿಸಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಕೂಡ ನರಸಿಂಹನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ ಈ ಪುಟ್ಟ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.